ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ವೈಭವ ಮೇಳೈಸಿದೆ. ವಿಶ್ವವಿಖ್ಯಾತ ಜಂಬೂ ಸವಾರಿಗೆ ಕೌಂಟ್ ಡೌನ್ ಶುರುವಾಗಿದೆ. ಇಂದು ಐತಿಹಾಸಿಕ ಜಂಬೂ ಸವಾರಿ ಮೆರವಣಿಗೆ. ಈ ಐತಿಹಾಸಿಕ ಕ್ಷಣಕ್ಕೆ ಕೋಟ್ಯಾಂತರ ಜನ ಕಾತರರಾಗಿದ್ದಾರೆ. ವಿಶ್ವವಿಖ್ಯಾತ ಜಂಬೂ ಸವಾರಿಗೆ ಕೌಂಟ್ ಡೌನ್. ಇವತ್ತು ಮೈಸೂರಿನತ್ತ ಎಲ್ಲರ ಚಿತ್ತ. ಹಾಗಾದ್ರೆ ಇವತ್ತಿನ ಸಿದ್ಧತೆಗಳು ಏನೇನು ಆಗ್ತಾ ಇದೆ? ಮದುವನಗಿತ್ತಿಯಂತೆಗೆ ಸದ್ಯಕ್ಕೆ ಅರಮನೆ ನಗರಿ ಸಿಂಗಾರವಾಗಿರೋದು. ಸದ್ಯಕ್ಕೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ವೈಭವ. ಇವತ್ತು ಅದ್ಭುತ ದೃಶ್ಯಗಳಿಗೆ ಮೈಸೂರು ಸಾಕ್ಷಿಯಾಗುತ್ತೆ. ಈಗಾಗಲೇ ಮದುವಣಗಿತ್ತಿಯಂತೆ ತಯಾರಾಗಿರುವಂತಹ ಮೈಸೂರು ಕಳೆದ ಹಲವಾರು ದಿನಗಳಿಂದ 9 ದಿನಗಳಿಂದ ನೀವು ನೋಡ್ತಾ ಇದ್ದೀರಾ. ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಯುವ ದಸರಾ ಇರ್ಬೋದು, ಹಾಗೆ ಅಲ್ಲಲ್ಲಿ ವಿಶೇಷ ಪ್ರದರ್ಶನಗಳನ್ನು ನಾವು ನೋಡ್ತಾ ಇದ್ವಿ. ದಸರಾ ಅಂತಂದರೆ ವಿಭಿನ್ನ ವಿಶೇಷವಾದಂಥ ಒಂದು ಆಚರಣೆಯನ್ನು ನಾವು ಮೈಸೂರಿನಲ್ಲಿ ವಿಶೇಷವಾಗಿ ಗಮನಿಸ್ಬೋದು. ಸದ್ಯಕ್ಕೆ ಅರಮನೆ ಆವರಣದಲ್ಲಿ ಏನೇನು ಆಗ್ತಾ ಇದೆ, ಹಾಗೆ ಈ ಆನೆಗಳ ಅಲಂಕಾರ ಭಾಳ ವಿಶೇಷವಾಗಿರುತ್ತೆ. ಇವತ್ತು ಬಣ್ಣದ ಚಿತ್ತಾರ ಏನು ಹೊರಹೊಮ್ಮುತ್ತೆ, ಇದೆಲ್ಲದರ ಬಗ್ಗೆ ಕೂಡ TV9ನಲ್ಲಿ ನಿರಂತರವಾಗಿ ನಿಮಗೆ ಅಪ್ಡೇಟ್ಸನ್ನು ನೀಡ್ತಾ ಇದ್ದೀವಿ. ಜೊತೆಗೆ ಇವತ್ತು ಈ ಜಂಬೂ ಸವಾರಿ ಇವತ್ತಿನ ಮುಖ್ಯ ಕೇಂದ್ರ ಬಿಂದು ಅಂತಂದರೆ ಅದು CM ಜಂಬೂ ಸವಾರಿಗೆ ಚಾಲನೆ ಕೊಡೋದು. ಅದಾದ ನಂತರ ಮೈಸೂರಿನ ರಸ್ತೆಗಳಲ್ಲಿ ಎಲ್ಲರೂ ಕೂಡ ಕುತೂಹಲದಿಂದ ಕಾಯುವಂಥದ್ದು ಆ ಒಂದು ಜಂಬೂ ಸವಾರಿ ಮೆರವಣಿಗೆಗೆ. ಸೊ ಅದಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ಮತ್ತೊಂದು ಕಡೆ ಆಗಲೇ ಹೇಳ್ತಿದ್ದ ಹಾಗೆ ಆನೆಗಳಿಗೆ ಆಗ್ತಿರುವಂಥ ಅಲಂಕಾರ, ಅಲಂಕಾರ ಈಗಾಗಲೇ ಶುರುವಾಗಿದೆ. ಸೊ ಈಗ ನೀವು ನೋಡ್ತಿರುವಂಥ ದೃಶ್ಯಗಳು, ಈ ಟ್ಯಾಬ್ಲೋಗಳ ಪ್ರದರ್ಶನ, ಅದಕ್ಕೂ ಕೂಡ ಇವತ್ತು ಎಲ್ಲ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ಸದ್ಯಕ್ಕೆ ಅರಮನೆ ನಗರಿ ಅಲ್ಲಿ ಏನೇನಾಗ್ತಿದೆ ಅನ್ನೋದು ನಾವು ಗಮನಿಸ್ತಾ ಇದ್ದೀವಿ. ಇನ್ನು ವಜ್ರಮುಷ್ಟಿ ಕಾಳಗಕ್ಕೆ ಜಟ್ಟಿಗಳು ಸರ್ವಸನ್ನದ್ಧರಾಗಿದ್ದಾರೆ. ಕಾದಾಟಕ್ಕೆ ಬಲ ಭೀಮನಂತೆ ಜಟ್ಟಿಗಳು ಸಿದ್ಧರಾಗಿರೋದು ಅರಮನೆ ಸವಾರಿ ತೊಟ್ಟಿಯಲ್ಲಿ ಜಟ್ಟಿ ಕಾಳಗ. ಪ್ರತಿ ವರ್ಷದ ಹಾಗೆ ಜಟ್ಟಿ ಕಾಳಗ ಈ ವರ್ಷವೂ ಕೂಡ ನಾವು ಅದನ್ನು ನೋಡ್ಬೋದು. ಶ್ವೇತ ವರಾಹಸ್ವಾಮಿ ದೇಗುಲದಲ್ಲಿ ಜಟ್ಟಿಗಳಿಗೆ ಕೆಮ್ಮಣ್ಣಿನಿಂದ ಮಡ್ಡಿಯ ಲೇಪನ. ಕಳೆದ 45 ದಿನಗಳಿಂದ ಜಟ್ಟಿಗಳಿಂದ ಕಠಿಣ ವ್ರತವನ್ನ ಫಾಲೋ ಮಾಡಿದ್ದಾರೆ, ವ್ರತಾಚರಣೆಗಳನ್ನ ಮಾಡಿದ್ದಾರೆ. ಈಗ ನೀವು ನೋಡ್ತಾ ಇದ್ದೀರಾ ಆ ಲೇಪನವನ್ನು. ರಾಜರ ಕಾಲದಿಂದ ನಡೀತಾ ಬರ್ತಿರುವಂಥ ಒಂದು ಪ್ರತೀತಿ ಇದು. ಸದ್ಯಕ್ಕೆ ಆಚರಣೆಯಲ್ಲಿ ವಿಶೇಷವಾಗಿರುವಂಥದ್ದು ಈ ಜಟ್ಟಿ ಕಾಳಗ. ಸೊ ಕಾದಾಟಕ್ಕೆ ಬಲ ಭೀಮನಂತೆ ಜಟ್ಟಿಗಳು ಕೂಡ ತಯಾರಾಗಿದ್ದಾರೆ. ಅರಮನೆ ಸವಾರಿ ತೊಟ್ಟಿಯಲ್ಲಿ ಜಟ್ಟಿ ಕಾಳಗಕ್ಕೆ ಕ್ಷಣಗಣನೆ ಶುರುವಾಗಿದೆ. ಶ್ವೇತ ವರಾಹಸ್ವಾಮಿ ದೇಗುಲದಲ್ಲಿ ಈಗ ತಯಾರಿ ಆಗ್ತಾ ಇದೆ. ಇನ್ನೇನು 3 ತಾಸಿನಲ್ಲಿ ನಿಮಗೆ ಈ ಜಂಬೂ ಸವಾರಿಯ ಪ್ರಕ್ರಿಯೆಗಳು ಆರಂಭ ಆಗುತ್ತೆ. ಸುನಿಲ್ ನಮ್ಮ ಪ್ರತಿನಿಧಿ ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಪ್ರಮುಖ ಆಕರ್ಷಣೆ ಅಂದ್ರೆ ಅದು ಕೂಡ ಜಟ್ಟಿ ಕಾಳಗ. ಆ ಒಂದು ಜಟ್ಟಿ ಕಾಳಗದ ಸಕಲ ಸಿದ್ಧತೆಗಳು ಕೂಡ ಈಗಾಗಲೇ ಮೈಸೂರು ಅರಮನೆ ಆವರಣದಲ್ಲಿ ನಡೀತಾ ಇದೆ. ನಾನೀಗ ಮೈಸೂರು ಅರಮನೆಯ ಶ್ವೇತ ವರಹ ದೇವಸ್ಥಾನದ ಒಳಭಾಗದಲ್ಲಿ ನೀವು ನೋಡ್ತಾ ಇದ್ರೆ ಈಗಾಗಲೇ ಜಟ್ಟಿಗಳಿಗೆ ಎಲ್ಲ ರೀತಿಯ ಕೊನೆ ಹಂತದ ಸಿದ್ಧತೆಗಳನ್ನು ಕೂಡ ಮಾಡಲಾಗ್ತಿದೆ. ಈಗಾಗಲೇ ಜಟ್ಟಿಗಳಿಗೆ ಮಡ್ಡಿಯನ್ನು ಕೂಡ ಈಗಾಗಲೇ ಬಳಿಲಾಗಿದೆ. ಅಂತಿಮ ಹಂತದ ಸಿದ್ಧತೆಗಳನ್ನು ಕೂಡ ಮಾಡಲಾಗಿದೆ. ಈ ಬಾರಿ 4 ಜನ ಜಟ್ಟಿಗಳು ಕೂಡ ಈ ಒಂದು ಜಟ್ಟಿ ಕಾಳಗದಲ್ಲಿ, ವಜ್ರಮುಷ್ಟಿ ಕಾಳಗದಲ್ಲಿ ಭಾಗಿಯಾಗ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಸಕಲ ಸಿದ್ಧತೆಗಳು ಕೂಡ ಈಗಾಗಲೇ ನಡೀತಾ ಇದೆ. 45 ದಿನಗಳಿಂದ ವ್ರತವನ್ನು ಕೂಡ ಮಾಡಿರ್ತಾರೆ. ಈ ಬಾರಿ ಚಾಮರಾಜನಗರದ ಮಹೇಶ್ ನಾರಾಯಣ್ ಜಟ್ಟಿ ಆಗ್ಬೋದು, ಚನ್ನಪಟ್ಟಣದ ರಾಘವೇಂದ್ರ ಜಟ್ಟಿ, ಮೈಸೂರಿನ ಮಂಜುನಾಥ್ ಜಟ್ಟಿ ಮತ್ತೆ ಬೆಂಗಳೂರಿನ ಪ್ರದ್ಯುಮ್ ಜಟ್ಟಿ, ಅಂದ್ರೆ 4 ಜನ ಜಟ್ಟಿಗಳು ಕೂಡ ಒಂದು ಕಾಳಗದಲ್ಲಿ ಭಾಗಿಯಾಗ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಸಕಲ ಸಿದ್ಧತೆಗಳು ಕೂಡ ಈಗಾಗಲೇ ಆವರಣದಲ್ಲಿ ಕೂಡ ನಡೀತಾ ಇದೆ. ನಮ್ಮ ಜೊತೆ ಈಗಾಗಲೇ ರಾಘವೇಂದ್ರ ಜಟ್ಟಿ ಅವರಿಗೆ ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿದೆ ಅಂತ ಹೇಳಿ. ಸರ್, ಇದು ನಿಮ್ದು ಎಷ್ಟನೇ ಬಾರಿ ಸರ್? ಮೊದಲನೇ ಬಾರಿ ಆಡ್ತಾ ಇರೋದು. ಎಷ್ಟು ಖುಷಿ ಇದೆ ಮೊದಲನೇ ಬಾರಿ ಭಾಗವಹಿಸ್ತಿದ್ದೀರಿ? ಹೇಗೆ ಪ್ರೇರಣೆ ಹೇಗೆ? ನಾನು ವರ್ಷ ಒಂದೇ ಕುಸ್ತಿ ಹಿಂಗೆ ನೋಡ್ತಾ ಇದ್ದೆ. ಈ ಸತಿ ನಾನೇ ಆಡ್ತಾ ಇದ್ದೀನಿ, ತುಂಬಾ ಖುಷಿ ಇದೆ. ಚಾಮುಂಡೇಶ್ವರಿ ಆಶೀರ್ವಾದ ನಮ್ಮ ಮೇಲಿದೆ ಅನ್ಕೊಂಡಿದ್ದೀನಿ. ಎಷ್ಟು ದಿನಗಳಿಂದ ತಯಾರಿ ಮಾಡಿದ್ರಿ? ಏನೇನು ತಯಾರಿ ಮಾಡಿದ್ರಿ? ತಿಂಗಳಿಂದ ಪ್ರಾಕ್ಟೀಸ್ ಮಾಡ್ತೀವಿ. ಬೆಳಿಗ್ಗೆ 5ವರೆಗೆ ಪ್ರವೀಣ್ ಜಟ್ಟಿ ಅಂತ, ರಾಘವೇಂದ್ರ ಜಟ್ಟಿ, ಚಂದ್ರಶೇಖರ್ ಜಟ್ಟಿ, ಮನೋಜ್ ಜಟ್ಟಿ ಎಲ್ಲ ಬಂದು ಟ್ರೈನಿಂಗ್ ಕೊಡ್ತಾರೆ ಅನ್ಕೊಂಡು. ಅಂದ್ರೆ ನಿಮಗೆ ನಿಮ್ಮ ವಂಶದವ್ರು ಮಾಡ್ತಾ ಇದ್ರು, ಅದನ್ನ ನೋಡ್ತಾ ಇದ್ರಿ. ಇವತ್ತು ನೀವೇ ಭಾಗವಹಿಸುವಂತ ಕ್ಷಣ ಬಂದಿದೆ, ಎಷ್ಟು ಖುಷಿ ಇದೆ? ಅದೇ ಸರ್, ಎಲ್ಲ ಬಂದು ನಾನು ಹಿಂಗೆ ಬಂದು ನೋಡ್ತಾ ಇದ್ದೆ, ಖುಷಿ ಆಗುತ್ತೆ ನನಗೆ ಈ ಸರಿ ಆಡ್ತಾ ಇರೋದಕ್ಕೆ. ನಮ್ಮ ಪುರುಷೋತ್ತಮ್ ಜಟ್ಟಿ ಅವರು ನನಗೆ ಸರಿ ಚಾನ್ಸ್ ಕೊಟ್ಟಿದ್ದಾರೆ, ಹೊಸ್ತಾದ್ರವರು. ಖುಷಿ ಆಗುತ್ತೆ ಸರ್. ಇದಿಷ್ಟು ರಾಘವೇಂದ್ರ ಜಟ್ಟಿ ಅವರ ಮತ್ತು ಮತ್ತೊಬ್ಬರ ಮುಂದೆ ಹಿರಿಯ ಜಟ್ಟಿ ಅವರಿದ್ದಾರೆ, ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನು ವಿಶಿಷ್ಟತೆ, ಏನು ಈ ಒಂದು ಕಾರ್ಯಕ್ರಮದ ವಜ್ರಮುಷ್ಟಿ ಕಾಳಗದ ವಿಶಿಷ್ಟತೆ ಏನಿದೆ? ಇದು ನಮ್ಮ ತಾತ ಮುತ್ತಾತ ಕಾಲದಿಂದನೂ ಈ ಕಾರ್ಯಕ್ರಮ ನಡ್ಕೊಂಡು ಬಂದಿದೆ. ಇದು
ಅಂದ್ರೆ ಇದರಲ್ಲಿ ಏನಂದ್ರೆ ಈ 9 ದಿನ ನವರಾತ್ರಿ ಇದರಲ್ಲಿ ಮಹಾರಾಜರು ಪಟ್ಟಕ್ಕೆ ಕೂತಿರ್ತಾರೆ. ಪಟ್ಟಕ್ಕೆ ಕೂತಿದಾಗ 9 ದಿವಸ ಅವರು ಪೂಜೆ ನೆನ್ನೆಗೆ ಮುಗಿಯುತ್ತೆ. ಇದು ನಾವು ಮಾಡೋದು ಬ್ಲಡ್ ಬೀಳುತ್ತಲ್ಲ, ಅದು 9 ದಿನಕ್ಕೆ ಅದು ಪೂರ್ಣಾವತಿ ತರ ಶಾಂತಿ ಸುಬುದ್ಧೆ ಜನಗಳ ದೇಶಕ್ಕೆ ಮತ್ತೆ ಎಲ್ಲ ಒಳ್ಳೇದಾಗುತ್ತೆ ಇದು ನಾವು ಮಾಡೋದು. ಇದಿಷ್ಟು ಹಿರಿಯ ಜಟ್ಟಿಯವರ ಮಾತು. ಇದು ನಾಡಿನ ಜನತೆಗೆ, ರಾಜ್ಯಕ್ಕೆ ಕೂಡ ಒಳ್ಳೇದಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಒಂದು ಕಾರ್ಯಕ್ರಮ ಒಂದು ನಡೆಯುತ್ತೆ. ಇದು ಪ್ರಮುಖವಾಗಿ ಜಟ್ಟಿ ಏನು ವಜ್ರಂಷ್ಟಿ ಕಾಳಗ ಅಂದ್ರೆ ಸಾಕಷ್ಟು ವಿಶೇಷವಾದ ಒಂದು ಕಾಳಗ ಇದು. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗಿರೋದು ಸಾಕಷ್ಟು ಖುಷಿ ತಂದೆ ಅಂತ ಹೇಳಿ ರಾಘವೇಂದ್ರ ಜಟ್ಟಿ ಅವರು ಕೂಡ TV9 ಬಳಿ ಅವರ ಮಾತನ್ನು ಕೂಡ ಹಂಚಿಕೊಂಡಾರಂತು. ಕ್ಯಾಮರಾಮನ್ ಮಂಜು ಜೊತೆ ಸುನಿಲ್, TV9 ಮೈಸೂರು.